ರಾಜ್ಯ ರಾಜಕಾರಣದಲ್ಲಿ ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿರೋದು ಡಿಕೆ ಶಿವಕುಮಾರ್ ಅವರ ಭವಿಷ್ಯ, ರಾಜಕೀಯ ದಿಕ್ಕು. ಕಾಂಗ್ರೆಸ್ ಆಂತರಿಕ ಸಂಘರ್ಷ, ಬಿಜೆಪಿ ನಾಯಕರ ಸ್ಫೋಟಕ ಹೇಳಿಕೆಗಳು, ಸಿಎಂ ಕುರ್ಚಿ ಪ್ರಶ್ನೆಯನ್ನ ಎತ್ತಿದೆ. ಎಲ್ಲವೂ ಸೇರಿ ರಾಜಕೀಯ ವಾತಾವರಣವನ್ನ ಇನ್ನಷ್ಟು ಗೊಂದಲದ ಗೂಡಾಗಿ ಮಾಡಿಬಿಟ್ಟಿದೆ. ಈ ನಡುವೆ ಮಾಜಿ ಸಚಿವ ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ಮಾತನಾಡಿದ ಹೇಳಿಕೆಗಳು ರಾಜಕೀಯ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತಿದೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ನಾನು ಒಪ್ಪಲ್ಲ, ಜೀವನದಲ್ಲಿ ಡಿಕೆಶಿಯನ್ನ ಒಪ್ಪುವ ಪ್ರಶ್ನೆಯೇ ಇಲ್ಲ, ಅಂಥ ಪರಿಸ್ಥಿತಿ ಬಂದ್ರೆ ದೇವರು ಏನ್ ಬುದ್ಧಿ ಕೊಡ್ತಾನೋ ನೋಡೋಣ ಅಂತ ಜಾರಕಿಹೊಳಿ ಹೇಳಿದ್ರಲ್ಲಿ ನೇರ ಸಂದೇಶ ಇದೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಕಡೆ ಶಾಸಕರ ಸಂಖ್ಯೆ ಬಹಳ ಕಡಿಮೆ, ಟಿವಿಯಲ್ಲಿ ತೋರಿಸೋ ನಂಬರ್ ಗೇಮ್ ನಿಜ ಅಲ್ಲ. 50 ಶಾಸಕರಿದ್ರೆ ಇವತ್ತೇ ಸಿಎಂ ಮಾಡೋಣ ಅಂತ ಸವಾಲು ಹಾಕಿದ್ದಾರೆ. ಜೊತೆಗೆ ಹೇಗೆ ಡಿಕೆಶಿಯನ್ನ ನಾವು ಒಪ್ಪಲ್ವೋ ವಿಜಯೇಂದ್ರನನ್ನು ಅದೇ ರೀತಿ ಒಪ್ಪಲ್ಲ ಎಂದಿರುವುದು ಬಿಜೆಪಿಯ ಒಳಗಿನ ಭಿನ್ನ ಅಭಿಪ್ರಾಯವನ್ನ ಮತ್ತೆ ಬಯಲು ಮಾಡಿದೆ. ಈ ಹೇಳಿಕೆಗಿಂತ ಮುಂಚೆಯೇ ಯತ್ನಾಳ್ ಕೂಡ ಇದೇ ರೀತಿ ಬಾಂಬ್ ಸಿಡಿಸಿದ್ರು. ಡಿಕೆ ಶಿವಕುಮಾರ್ ಬಿಜೆಪಿ ಸಹಕಾರದೊಂದಿಗೆ ಸರ್ಕಾರ ರಚಿಸೋ ಪ್ಲಾನ್ ಮಾಡಿದ್ರು. ದೆಹಲಿಯಲ್ಲಿ ವಿಜಯೇಂದ್ರ ಡಿಕೆಶಿ ರಹಸ್ಯ ಸಭೆ ಕೂಡ ಆಯಿತು. ಡಿಕೆ ಸಿಎಂ, ವಿಜಯೇಂದ್ರ ಡಿಸಿಎಂ, ಈ ಫಾರ್ಮುಲಾವನ್ನ ತಯಾರು ಮಾಡಲಾಗಿತ್ತು. ಅದಕ್ಕೆ ನಾನು ತೊಡಗಾಗುತ್ತೇನೆ ಅಂತ ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅಂತ ಯತ್ನಾಳ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ಡಿಕೆಶಿ ತಮ್ಮ ಜೊತೆ 60 ರಿಂದ 70 ಶಾಸಕರಿದ್ದಾರೆ ಅಂತ ಹೇಳಿದ್ರು. ಆಂತರಿಕ ವರದಿ ಹೇಳೋದು 10 ರಿಂದ 12 ಜನ ಮಾತ್ರ. ಒಂದು ವೇಳೆ ಇವರು ಬಿಜೆಪಿ ಸೇರ್ಕೊಂಡ್ರೆ ಈ 10 ರಿಂದ 12 ಜನ ಅವರು ಕೂಡ ತೊರೆದು ಹೋಗ್ತಾರೆ ಅಂತ ಯತ್ನಾಳ್ ಹೇಳಿದ್ರು. ಈಗ ಜಾರಕಿಹೊಳಿ ಕೂಡ ಅದನ್ನೇ ದೃಢಪಡಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಇವತ್ತಿನ ಸನ್ನಿವೇಶ ನೋಡಿದ್ರೆ ಕಾಂಗ್ರೆಸ್ ಒಳಗೆ ಡಿಕೆಶಿ ಪಕ್ಷಾಂತರಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಎನ್ನುವಂತಹ ವದಂತಿಗಳು ಜೋರಾಗಿವೆ. ಬಹುಪಾಲು ಶಾಸಕರು ಸಿದ್ದರಾಮಯ್ಯ ಪರ ನಿಂತಿದ್ದಾರೆ. ಅಂತಿರುವಾಗ ಡಿಕೆಶಿ ಕನಸಿನ ಸಿಎಂ ಕುರ್ಚಿ ದೂರವಾಗ್ತಾ ಹೋಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಅದರ ನಡುವೆ ಜಾರಕಿಹೊಳಿ ಮತ್ತೊಂದು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ ಮಾಜಿ ಪ್ರಧಾನಿ ದೇವೇಗೌಡರ ಆರೋಪಕ್ಕೆ ಪ್ರತಿಕ್ರಿಯಿಸಿ, ದೇವೇಗೌಡರು ಹಿರಿಯ ನಾಯಕರು, ಪ್ರಧಾನಮಂತ್ರಿ ಆಗಿದ್ದವರು, ಅವರ ಮಾತಿಗೆ ನಾನು ಕೌಂಟರ್ ಕೊಡೋದಕ್ಕಾಗೋದಿಲ್ಲ. ಯಾವ ದೃಷ್ಟಿಕೋನದಿಂದ ದೇವೇಗೌಡರು ಹೇಳಿದಾರೋ ಗೊತ್ತಿಲ್ಲ. ಸಮ್ಮಿಶ್ರ ಸರ್ಕಾರ ಪತನ ಆಗೋದಕ್ಕೆ ಸಿದ್ದರಾಮಯ್ಯ ಅವರು ಕಾರಣವಲ್ಲ, ಮೂಲ ಕಾರಣ ಡಿಕೆಶಿ ಎಂದಿದ್ದಾರೆ. ಬೆಳಗಾವಿ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿದ್ದಕ್ಕೆ ನಾನೇ ಮುಂದೆ ನಿಂತು ಸರ್ಕಾರ ಕೆಡವಿದೆ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ವಾಲ್ಮೀಕಿ ಮೀಸಲಾತಿ ವಿಷಯದಲ್ಲಿ ಹೋರಾಟ ಘೋಷಿಸಿದ್ದಾರೆ. ಈ ಹಿಂದೆ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯವಾದಾಗ ಪಾದಯಾತ್ರೆ ಮಾಡೋದಕ್ಕೆ ಅನುಮತಿ ಕೇಳಿದ್ದೆ. ನಾವು ಸರಿಯಾಗಿ ಮನವರಿಕೆ ಮಾಡಿಕೊಡೋದಕ್ಕೆ ಆಗದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಪಾದಯಾತ್ರೆಗೆ ಅವಕಾಶ ನೀಡಿರಲಿಲ್ಲ. ಮುಂದಿನ ವಾರ ದೆಹಲಿಗೆ ಹೋಗಿ ಅಮಿತ್ ಶಾ, ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಆಗಿದೆ, ಹಾಗಾಗಿ ತಾವು ಇದರಲ್ಲಿ ಮಧ್ಯ ಪ್ರವೇಶಿಸುವಂತೆ ಮನವಿ ಮಾಡಿಕೊಳ್ತೇನೆ ಎಂದರು. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ರಚನೆಗೆ ನಮ್ಮ ಬೆಂಬಲ ಇಲ್ಲ, ಅಖಂಡ ಕರ್ನಾಟಕಕ್ಕೆ ನನ್ನ ಬೆಂಬಲ, ಕೇವಲ ಮಂತ್ರಿ ಸ್ಥಾನ, ನಿಗಮ ಮಂಡಳಿ ಅಧ್ಯಕ್ಷ ಹುದ್ದೆ ಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಹೇಗೆ ಆಗಬೇಕು, ಇನ್ನು ಗೋಕಾಕ್ ಜಿಲ್ಲೆ ಆಗಬೇಕು ಎಂಬುದು ನನ್ನ ಆಗ್ರಹವಾಗಿದೆ ಅಂತ ರಮೇಶ್ ಹೇಳಿದ್ದಾರೆ. ಹೀಗೆ ಉತ್ತರ ಕರ್ನಾಟಕದಲ್ಲಿ ತಮ್ಮ ಪ್ರಭಾವವನ್ನ ಪಕ್ಕಾ ಮಾಡಿಕೊಳ್ಳುವ ರಾಜಕೀಯ ರಣತಂತ್ರಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಡಿಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಈಗ ತೀರಾ ಗೊಂದಲದ ಹಂತದಲ್ಲಿದೆ. ಕಾಂಗ್ರೆಸ್ ಒಳಗೆ ಬೆಂಬಲ ಕಳೆದುಕೊಳ್ಳೋ ಭೀತಿ ಇದೆ. ಜೊತೆಗೆ ಬಿಜೆಪಿ ಒಳಗೆ ಪ್ರವೇಶ ಮಾಡಲು ಬಾಗಿಲು ಪೂರ್ತಿ ತೆರೆದಿಲ್ಲ. ಹಾಗಾಗಿ ಡಿಕೆಶಿ ಸಿಎಂ ಕನಸಿಗೆ ದಾರಿಗಳು ಬಂದ್ ಆಗುತ್ತಿರುವಂತಿದೆ. ರಾಜ್ಯ ರಾಜಕೀಯದ ಲೆಕ್ಕಾಚಾರ ಸ್ಪಷ್ಟ. ಇವತ್ತಿನ ಪರಿಸ್ಥಿತಿಯಲ್ಲಿ ಡಿಕೆಶಿ ಬಿಜೆಪಿ ಹೋದ್ರೂ ಕೂಡ ಅವರ ಹಿಂದೆ ಶಾಸಕರು ಸಾಲಾಗಿ ಬರೋ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಉಳಿದ್ರೂ ಸಿಎಂ ಆಗೋ ಸಾಧ್ಯತೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಡಿಕೆಶಿ ರಾಜಕೀಯ ನಿರ್ಧಾರ ಬಹಳ ದೊಡ್ಡ ತಿರುವು ತರೋ ಸಾಧ್ಯತೆ ಇದೆ. ಇನ್ನಷ್ಟು ಗದ್ದಲ, ಇನ್ನಷ್ಟು ರಾಜಕೀಯ ನಾಟಕ ಖಚಿತ. ಬೇಗನೆ ತೀರ್ಮಾನ ಕೈಗೊಂಡಿಲ್ಲ ಅಂದ್ರೆ ಅವರ ನಾಯಕತ್ವದ ಮೇಲೆ ಶಂಕೆಗಳೇ ಹೆಚ್ಚು ಕೇಳಿ ಬರ್ತಿವೆ. ಒಟ್ಟಾರೆ ಜನರ ಬೆಂಬಲ, ಶಾಸಕರ ಬೆಂಬಲ, ಪಕ್ಷದ ಬೆಂಬಲ, ಈ ಮೂರೂ ಒಂದಾಗೋದೇ ನಾಯಕತ್ವ. ಇವತ್ತು ಡಿಕೆಶಿ ಅವರಿಗೆ ಅವುಗಳಲ್ಲಿ ಯಾವುದೂ ಸಂಪೂರ್ಣವಾಗಿ ಕೈಯಲ್ಲಿಲ್ಲ ಅನ್ನೋ ಚಿತ್ರಣ ಸುತ್ತಮುತ್ತ ರೂಪುಗೊಂಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.